ಹರಿಚಿತ ಸತ್ಯ ನಮ್ಮ ಹರಿಚಿತ ಸತ್ಯ ನಮ್ಮ ಹರಿಚಿತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ನಮ್ಮ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಸುರಚಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ್ತ ಸುರಚಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ್ತ ಮಗು ಆಗದಿರುವುದು ಹರಿಚಿತ್ತವು ಹರಿಚಿತ್ತ ಸತ್ಯ ನಮ್ಮ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಸದಾ ಅನ್ನದಾನವ ಬಯಸೋದು ನರಚಿತ್ತ ಸದಾ ಅನ್ನದಾನವ ಬಯಸೋದು ನರಚಿತ್ತ ಉದರಕ್ಕೆ ಅಳುವುದು ಹರಿಚಿತ್ತವು ಹರಿಚಿತ್ತ ಸತ್ಯ ಉದರಕ್ಕೆ ಅಳುವುದು ಹರಿಚಿತ್ತವು ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಕುದುರೆ ಅಂಕಣ ಆನೆ ಬಯಸೋದು ನರಚಿತ್ತ ಕುದುರೆ ಅಂಕಣ ಆನೆ ಬಯಸೋದು ನರಚಿತ್ತ ಪದಚಾರಿ ಆಗೋದು ಹರಿಚಿತ್ತವು ಪದಚಾರಿಯಾಗೋದು ಹರಿಚಿತ್ತವು ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಪುರಂದರ ವಿಠಲನ 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 ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಬಯಸೋದು ನರ ಚಿತ್ತ ಪುರಂದರ ವಿಠಲನ ಬಯಸೋದು ನರ ಚಿತ್ತ ಪುರಂದರ ವಿಠಲನ ಬಯಸೋದು ನರ ಚಿತ್ತ ದುರಿತವ ಕಾಳೆವುದು ಹರಿಚಿತ್ತವು
ಹರಿಚಿತ್ತ ಸತ್ಯ ನಾರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಹರಿಚಿತ್ತ ಸತ್ಯ ಹರಿಚಿತ್ತ ಸತ್ಯ ಓಂ ದಿವ್ಯಚಂದನ ಕುಂಕುಮಾದಿ ವಿಲೇಪನೇನ ವಿರಾಜಿತಂ ಕೌಸ್ತುಭಂಗದ ಮೌಕ್ತಿಕಾಭರಣಾದಿಭೂಷಣ ಭೂಷಿತಂ ಇಂದು ಭಾಸ್ಕರ ಲೋಚನಂ ಸುಖದಂ ರಮಾಶ್ರಿತ ವಕ್ಷಸಂ ಕೌಶಿಕೇಶ್ವರ ಕೇಶವಂ ಮಮ ವಂಶದೈವತಮಾಶ್ರಯೇ ಕೌಶಿಕೇಶ್ವರ ಕೇಶವಂ ಮಮ ವಂಶದೈವತಮಾಶ್ರಯೇ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಇದುವರೆಗೆ ನಾವು ಭಗವದ್ಗೀತಾ ಅಭ್ಯಾಸದ 12ನೇ ಅಧ್ಯಾಯದ 10 ಶ್ಲೋಕಗಳನ್ನು ನೋಡಿದ್ದೇವೆ. ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ವಿಷ್ಣು ಭಾವದಿಂದ ಹೊರಬಂದು ಅರ್ಜುನನಿಗೆ ಭಕ್ತಿ ಯೋಗದ ಮಹಿಮೆಯನ್ನು ತಿಳಿಸ್ತಾ ಇದ್ದಾನೆ. ವಿಭೂತಿ ಯೋಗದಲ್ಲಿ ಸಕಲ ಮಹಿಮೆಗಳನ್ನು ತಿಳಿಸಿದ ಪರಮಾತ್ಮ ವಿಶ್ವಾತ್ಮನಾಗಿ ವಿಶ್ವವನ್ನೇ ವ್ಯಾಪಿಸಿರುವ ವಿಷ್ಣುವಾಗಿ ತಾನು ವಿಶ್ವವನ್ನು ಹೇಗೆ ಧರಿಸಿದ್ದೀನೆಂಬ ತನ್ನ ಯೋಗ ಸಿದ್ಧಿಯ ಮಹಿಮೆಗಳನ್ನು ಸಂಪೂರ್ಣವಾಗಿ ವಿವರಿಸಿದ ಮೇಲೆ ವಿಶ್ವರೂಪ ದರ್ಶನವನ್ನು ಅರ್ಜುನನಿಗೆ ಕೊಟ್ಟು ವಿಶೇಷ ದೃಷ್ಟಿಯನ್ನು ಅವನಿಗೆ ಇಟ್ಟು ಅವನು ದಿವ್ಯ ಮಂಗಳ ಸ್ವರೂಪದಿಂದ ನೋಡುತ್ತಿದ್ದಂತಹ ಪ್ರಸನ್ನಾತ್ಮನಾದಂತಹ ಕೃಷ್ಣನ ವಿಷ್ಣು ಭಾವವನ್ನು ವಿಶ್ವಭಾವವನ್ನು ಕಾಲೋಸ್ಮಿ ಎಂದು ಹೇಳುತ್ತಾ ಮಹಾಕಾಲನಾಗಿ ಹೇಗೆ ಧರ್ಮ ಪರಿಪಾಲನೆಗಾಗಿ ದುಷ್ಟ ಶಿಕ್ಷಣಕ್ಕಾಗಿ ಅವತರಿಸುತ್ತೇನೆ ಎಂಬುದನ್ನು ವಿವರವಾಗಿ ತೋರಿಸಿದಂತಹ ಆ ದೃಶ್ಯಗಳನ್ನು ನೋಡಿದಂತಹ ಅರ್ಜುನ ಭಯಭೀತನಾಗಿ, ಕೃಷ್ಣ, ನಿನ್ನನ್ನು ಸಾಮಾನ್ಯನೆಂದು ತಿಳಿದಿದ್ದೆ, ನನ್ನ ಸರ್ವಾಪರಾಧವಾಯಿತು. ಸಖನೆಂದು, ನನ್ನ ಜೊತೆಯವನೆಂದು ನಿನ್ನನ್ನು ಸಂಬೋಧಿಸಿ ಹಲವಾರು ಅಪರಾಧಗಳನ್ನು ಮಾಡಿದ್ದೇನೆ. ನೀನು ಇದುವರೆಗೆ ಹೇಳಿದಂತೆಯೇ ಲೋಕಮಹೇಶ್ವರನೇ ಸರಿ. ನಿನ್ನ ಈ ರೂಪವನ್ನು ಹಿಂತಿರುಗಿ ತೆಗೆದುಕೋ. ಮೊದಲಿನಂತೆ ನಿನ್ನ ಪ್ರಸನ್ನ ರೂಪವನ್ನು, ಸಾಮಾನ್ಯ ರೂಪವನ್ನು ತೋರಿಸಪ್ಪ ಎಂದು ಅರ್ಜುನ ಬೇಡಲಾರಂಭಿಸಿ, ಶ್ರೀಕೃಷ್ಣನು ಅರ್ಜುನನನ್ನು ಭಯಪಡಬೇಡ ಎಂದು ಸಾಂತ್ವನಪಡಿಸಿ ತನ್ನ ವಿಶ್ವರೂಪವನ್ನು ಹಿಂತಿರುಗಿ ತೆಗೆದುಕೊಂಡು
ಪ್ರಸನ್ನ ರೂಪನಾಗಿ ಶಂಖಚಕ್ರ ಗದಾಧಾರಿಯಾದ ಮಹಾವಿಷ್ಣುವಿನ ರೂಪದಲ್ಲಿ ಕಾಣಿಸಿಕೊಂಡು ನಂತರದಲ್ಲಿ ಶ್ರೀಕೃಷ್ಣನಂತೆ ಭಕ್ತಿಯೋಗದ ಮಹಿಮೆಯನ್ನು ಹೇಳಲಾರಂಭಿಸಿದ್ದಾನೆ. ಸರ್ವಲೋಕ ಮಹೇಶ್ವರನಾದ ಮಹಾವಿಷ್ಣುವಿನ ವಿಭೂತಿ ಯೋಗಗಳನ್ನು ಹೇಳಿದಂತಹ ಪರಮಾತ್ಮ, ಸಕಲ ಮಹಿಮೆಗಳನ್ನು ತಿಳಿಸಿದಂತಹ ಪರಮಾತ್ಮ ಈಗ ಭೂತಾತ್ಮನ ಭಕ್ತಿ ಮತ್ತು ಭಕ್ತಿಯ ಮಹಿಮೆಗಳನ್ನು ತಿಳಿಸ್ತಾ ಇದ್ದಾನೆ. ಒಬ್ಬ ಜೀವಾತ್ಮನು ಹೇಗೆ ಭಕ್ತಿ ಮಾಡುವುದರ ಮೂಲಕವಾಗಿ ಸರ್ವಲೋಕ ಮಹೇಶ್ವರನಾದ ಮಹಾವಿಷ್ಣುವನ್ನು ಒಲಿಸಿಕೊಳ್ಳಬಹುದು, ಅವನನ್ನು ಮೆಚ್ಚಿಸಬಹುದು, ಅವನನ್ನು ಮೆಚ್ಚಿಸುವುದಕ್ಕೆ ಇರುವ ಕ್ರಮಗಳೇನು, ಯಾವ ರೀತಿಯ ಮಾರ್ಗದಲ್ಲಿ ಯಾವ ಆಚರಣೆಗಳಿಂದ ಪರಮಾತ್ಮನನ್ನು ಮೆಚ್ಚಿಸಬಹುದು, ಸಕಲ ಜೀವಗಳಿಗೂ ಹೇಗೆ ಸೌಲಭ್ಯನು ಎಂಬುದನ್ನು ತಿಳಿಸಿಕೊಡುತ್ತಾ 10-12 ಶ್ಲೋಕಗಳನ್ನು ತಿಳಿದುಕೊಂಡೆವು. ಪ್ರತಿ ಸಾಮಾನ್ಯ ಜೀವಿಗೂ ನಿಲುಕುವಂತಹ ಅವನ ಸೌಲಭ್ಯವನ್ನು, ಅವನಲ್ಲಿ ಅನನ್ಯ ಶರಣಾಗತಿಯನ್ನು ಮತ್ತು ಅನನ್ಯ ಭಾವದಿಂದ ಭಕ್ತಿ ಶ್ರದ್ಧೆಗಳಿಂದ ಅವನನ್ನು ಉಪಾಸನೆ ಮಾಡುವುದರ ಮೂಲಕವಾಗಿ ಮೆಚ್ಚಿಸಬಹುದು ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮನು ತಿಳಿಸಿಕೊಟ್ಟು ಭಕ್ತನ ಲಕ್ಷಣಗಳನ್ನು ಹೇಳುತ್ತಿದ್ದಾನೆ. ನೋಡಿ, ಈ ಮುಂದೆ ಹೇಳುವ ಎಲ್ಲ ಒಂದೊಂದು ಲಕ್ಷಣಗಳು ಅತ್ಯಂತ ಪ್ರಿಯವಾಗಿರುವಂಥದ್ದು ಪರಮಾತ್ಮನಿಗೆ. ಒಂದು ಲಕ್ಷಣವಿದ್ದರೆ ಸಾಕು, ಭಕ್ತನಲ್ಲಿ ಈ ಗುಣಗಳಲ್ಲಿ ಒಂದಿದ್ದರೂ ಸಾಕು, ಭಗವಂತ ಮೆಚ್ಚಿಕೊಳ್ಳುವನು. ಎಲ್ಲ ಗುಣಗಳು ಇರಬೇಕೆಂದು ಅವನು ಎಂದೂ ಬಯಸುವುದಿಲ್ಲ. ಸಾಮಾನ್ಯ ಜೀವಿಗೂ ಸೌಲಭ್ಯನಾಗಬೇಕಾದರೆ ಮಾನವ ದೇಹವನ್ನು ಹೊಂದಿರುವಂತಹ, ಪ್ರಾಣಿ ದೇಹವನ್ನು ಹೊಂದಿರುವಂತಹ ಸಕಲ ಭೂತಾತ್ಮಗಳು ಇಷ್ಟೂ ಗುಣಗಳನ್ನು ಮೈಗೂಡಿಸಿಕೊಳ್ಳುವಲು ಅಭ್ಯಾಸ ಮಾಡಲು ಸಾಧ್ಯವಿಲ್ಲವೆಂದು ಭಗವಂತನಿಗೂ ತಿಳಿದಿರುವ ವಿಷಯವೇ. ಆದರೂ ಭಕ್ತರ ಮಹಿಮೆಗಳನ್ನು ಹೇಳುವ ಸಂದರ್ಭದಲ್ಲಿ ಒಂದೊಂದು ಗುಣವನ್ನು ಬಿಡಿಸಿ ಬಿಡಿಸಿ ತೋರಿಸಿ ಹೇಳಬೇಕಾದುದು ಧರ್ಮಯುಕ್ತವೇ ಆಗಿದೆ. ಇದು ಭಗವದ್ವಾಣಿಯಾದುದರಿಂದ ಭಗವಂತನು ಸಂಪೂರ್ಣವಾಗಿ ತನ್ನ ಭಕ್ತನಲ್ಲಿರುವ ಪರಮ ಕಾರುಣ್ಯವನ್ನು ತೋರಿಸುವುದಕ್ಕೋಸ್ಕರವಾಗಿ ಎಲ್ಲ ಗುಣಗಳನ್ನು ಒಂದೊಂದಾಗಿ ಭಕ್ತರ ವಿಷಯದಲ್ಲಿ ತಿಳಿಸುತ್ತಾ ಇದ್ದಾನೆ. ಭಕ್ತ ವಾತ್ಸಲ್ಯವನ್ನು ಭಗವಂತನೂ ತೋರಿಸಿಕೊಳ್ಳಬೇಕೆಂಬ ಭಾವದಿಂದ ಕೃಷ್ಣ ಭಕ್ತರಲ್ಲಿರುವ ಗುಣಗಳನ್ನು ಎತ್ತಿ ಆಡುತ್ತಾ ಇದ್ದಾನೆ. ಇಂಥವರು ನನಗಿಷ್ಟಪ್ಪ, ಇಂಥವರು ನನಗಿಷ್ಟಪ್ಪ ಎಂದು ಹೇಳುವುದರ ಮೂಲಕವಾಗಿ ಒಂದೊಂದೇ ಗುಣಗಳನ್ನು ವರ್ಣಿಸುತ್ತಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನ ಹೃದಯವನ್ನು ಗೆದ್ದಂತಹ ಭಕ್ತರುಗಳು ಧನ್ಯರೇ ಸರಿ. ನರಜನ್ಮ ಬಂದಾಗ ಪರಮಾತ್ಮನನ್ನೇ ಕಂಡು ಅವನಿಂದ ಭಕ್ತನೆಂದೆನಿಸಿಕೊಂಡು ಅವನ ಮೆಚ್ಚುಗೆಗೆ ಪಾತ್ರವಾಗುವಂತಹ ಯಾವುದೇ ಜೀವವಾದರೂ ಧನ್ಯವೇ ಸರಿ. ಗೀತೆಯ ಸರ್ವಸಾರವೂ ಅದೇ. ಆದಿಯಲ್ಲಿ ಪರಮಾತ್ಮ ವಿಶ್ವವನ್ನು ಸೃಷ್ಟಿಸಿದಾಗ ಸಕಲ ಜೀವಗಳಿಗೂ ತಾನು ಲಭ್ಯನೆಂಬುದನ್ನು ಕರೆದಾಕ್ಷಣ ಬಂದು ಭಕ್ತರನ್ನು ಸಲಹುವೆನೆಂದು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ
ನನ್ನಲ್ಲಿ ಭಕ್ತಿ ಮಾಡುವವರು ಯಾರಿಗೂ ಅಷ್ಟೇ ಯೋಗಾಭ್ಯಾಸವಾಗಲಿ, ಧ್ಯಾನ ಯೋಗವಾಗಲಿ, ಭಕ್ತಿ ಯೋಗವಾಗಲಿ, ಕರ್ಮ ಮಾರ್ಗದಿಂದಲೇ ಕರ್ಮಫಲ ಸಮರ್ಪಣಾ ಮನೋಭಾವದಿಂದ ದೇವಭಾವವನ್ನು ಸದಾಕಾಲ ಹೊಂದಿರುವಂತಹ ಆತ್ಮಭಾವದಿಂದ ಬದುಕುವಂತಹ ಯಾವುದೇ ಬ್ರಹ್ಮಜ್ಞಾನಿಯಾಗಲಿ, ಸಕಲ ಜೀವಗಳಾಗಲಿ ಎಲ್ಲರಿಗೂ ನನ್ನ ಕಾರುಣ್ಯವಿದೆ. ಈ ಪ್ರಪಂಚದಲ್ಲಿ ಧರ್ಮ ರೂಪದಲ್ಲಿ ನಾನು ಎಲ್ಲರಿಗೂ ನನ್ನ ಒಂದು ಕಾರುಣ್ಯವನ್ನು ಎಲ್ಲರಿಗೂ ಕೊಡ್ತಾ ಇದ್ದೇನೆ ಎಂದು ಹೇಳುತ್ತಾ ಪರಮಾತ್ಮ 11 ಅಧ್ಯಾಯಗಳಲ್ಲಿ ಭಕ್ತರು ಅವನಿಗೆ ಎಷ್ಟು ಇಷ್ಟವೆಂದು ಒಂದೊಂದು ಪದಗಳಲ್ಲಿಯೂ ಒಂದೊಂದು ಗುಣಗಳಲ್ಲಿಯೂ ವಿವರಿಸಿ ತಿಳಿಸುತ್ತಿದ್ದಾನೆ. ಭಕ್ತರು ಭಗವಂತನನ್ನು ಗುಣಗಾನ ಮಾಡುವುದು ಲೋಕಾರೂಢಿಯಲ್ಲಿರುವಂತಹ ನಿತ್ಯ ಸತ್ಯ. ಆದರೆ ಭಗವಂತನೇ ಅಂಶಾವತಾರಿಯಾಗಿ ಶ್ರೀಕೃಷ್ಣ ರೂಪದಲ್ಲಿ ನಿಂತುಕೊಂಡು ಭಕ್ತರ ಗುಣಗಳನ್ನು ಹೊಗಳುವುದು, ಆ ಗುಣಗಳಿಂದ ಇರುವಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯರು ಎಂದು ಪರಮಾತ್ಮನ ಬಾಯಿಂದಲೇ ಮೆಚ್ಚುಗೆಯ ಪಾತ್ರವನ್ನು, ಮೆಚ್ಚುಗೆಯ ಪದಗಳನ್ನು ಪಡೆಯುವಂತಹ ಭಕ್ತರು ಧನ್ಯರೇ ಸರಿ. ಶ್ರೀ ವೈಷ್ಣವರಲ್ಲಿ ಭಾಗವತೋತ್ತಮ ಎಂಬ 2 ಪದಗಳನ್ನು ಪರಿಚಯಿಸುವುದರ ಮೂಲಕ ಭಾಗವತರು ಯಾರಪ್ಪ ಅಂದರೆ ಭಕ್ತರುಗಳು ಭಗವಂತನ ಗುಣಗಾನವನ್ನು ನಿರಂತರವಾಗಿ ಮಾಡುತ್ತಿರುವಂಥವರೆಲ್ಲ ಭಾಗವತರಪ್ಪ. ಆದರೆ ಆ ಗುಣಗಾನಗಳನ್ನು ಕೇಳಿಸಿಕೊಂಡು ಅವರ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಆ ಭಕ್ತರನ್ನು ಗುರುತಿಸಿ ಪ್ರಪಂಚಕ್ಕೇ ತೋರಿಸಿದೊಡೆ ಅವರು ಭಾಗವತೋತ್ತಮರಾಗುತ್ತಾರಪ್ಪ. ಈ ಒಂದು ವಿವರಣೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಭಗವಂತನ ಕೈಯಲ್ಲಿಯೇ ಭಕ್ತ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಎಂದು ಪ್ರಹ್ಲಾದ ಮಹಾರಾಜರು ಸಿಂಹಾಸನಾರೂಢರಾಗಿ ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡರು. ಪರಮ ಭಾಗವತೋತ್ತಮರೇ ಸರಿ. ಆದುದರಿಂದಲೇ ಹಿಂದಿನಿಂದ ಬಂದಿರುವ ಶ್ಲೋಕವೂ ಅದೇ ರೀತಿಯಲ್ಲಿದೆ. ಭಾಗವತರುಗಳನ್ನು ವರ್ಣಿಸುವಾಗ ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸಾಂಬರೀಷ, ಶುಕ, ಶೌನಕ, ಭೀಷ್ಮದಾಲ್ಬ್ಯಾನ್, ರುಕ್ಮಾಂಗದ, ವಿಭೀಷಣಾದೀನ್, ಪರಮಭಾಗವತಾನ್ ನೋಡಿ, ಪ್ರಹ್ಲಾದ ಮಹಾರಾಜರು ಮೊಟ್ಟ ಮೊದಲ ಪರಮ ಭಾಗವತರು ಅಂತ ಪರಮಾತ್ಮನ ಕೈಲೇ ಗುರುತಿಸಲ್ಪಟ್ಟವರು. ಈ ರೀತಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಎಲ್ಲರೂ ಮಾಡ್ತಾರೆ. ಆದರೆ ಪರಮಾತ್ಮ ಭಕ್ತರನ್ನ ಮೆಚ್ಚಿಕೊಂಡಿದ್ದಾನೆಯೋ ಅಲ್ಲಿ ನಿಜವಾದ ಪರಮ ಭಾಗವತ ಎಂಬುವ ಒಂದು ಯೋಗ್ಯತಾ ಪತ್ರ ಕೊಟ್ಟಂತೆ. ಸತ್ಪಾತ್ರವನ್ನು ಪರಮಾತ್ಮ ಜಗತ್ತಿಗೆ ತೋರಿಸಿದಂತೆ. ಹೀಗೆ ನಮಗೆ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಚರಿತ್ರೆಗಳಲ್ಲಿ ಬಂದಿರುವಂತಹ ಭಗವಂತನ ಲೀಲೆಗಳ, ಮಹಿಮೆಗಳ, ಗುಣಗಾನಗಳ ಅನ್ಯೋನ್ಯತಾ ಭಾವವಾಗಲಿ, ಪರಮಾತ್ಮನ ಪರಮ ಕಾರುಣ್ಯವಾಗಲಿ,
ಅವಿನಾಭಾವ ಸಂಬಂಧವಾಗಲಿ. ನನಗೂ ಭಕ್ತರಿಗೂ ಭೇದವಿಲ್ಲವೆಂಬ, ನಾನು ಅವರಲ್ಲಿ ಇರುತ್ತೇನೆ, ಅವರು ನನ್ನಲ್ಲಿರುತ್ತಾರೆ ಎಂಬ ಐಕ್ಯತಾ ಭಾವವಾಗಲಿ. ಹಿಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮ ತಿಳಿಸಿದಂತೆ ಮನಸ್ಸಿಗೆ ಮುದವನ್ನು ಕೊಡುತ್ತದೆ. ಇದು ಮಿಕ್ಕ ಜನಗಳಿಗೂ ಪರಮಾತ್ಮನಲ್ಲಿ ಅವಿರತವಾದ ಭಕ್ತಿಯನ್ನು ಮಾಡಬೇಕೆಂಬ ಪ್ರೋತ್ಸಾಹದಾಯಕವಾದಂತಹ, ಸ್ಫೂರ್ತಿದಾಯಕವಾಗಿರುವಂತಹ ಪರಮ ಭಾಗವತರ ಚರಿತ್ರೆಗಳು ನಮ್ಮ ಜ್ಞಾನ ಭಂಡಾರದಲ್ಲಿ ತುಂಬಿ ತುಳುಕುತ್ತಿದೆ. ಎಲ್ಲ ಮತಗಳಂತೆ ಕೇವಲ ಪುಸ್ತಕದ ಮೇಲೆ ಬರೆದಿರುವಂತಹ ಸಾಧನೆಗಳಲ್ಲ, ಜೀವನವನ್ನೇ ಆ ರೀತಿ ನಡೆಸಿ, ಜೀವನ ಕ್ರಮವೇ ಆ ರೀತಿ ಇದ್ದು, ಜೀವನದಿಂದಲೇ ಆ ಒಂದು ನೀತಿಯನ್ನು ಜನಗಳಿಗೆ ಬಿತ್ತರಿಸಿದಂತಹ, ಅದೇ ರೀತಿ ಜೀವನವನ್ನೇ ನಡೆಸಿದಂತಹ, ಪರಮಾತ್ಮನಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿ ನಿಂತಹ ಪರಮ ಭಾಗವತೋತ್ತಮರು, ಭಾಗವತರು, ಮಹಾಭಕ್ತರು ಬಹಳವಾಗಿ ಸಿಕ್ಕುತ್ತಾರೆ. ಒಂದೊಂದು ಭಕ್ತನ ಜೀವನವೇ ಒಂದು ಹರಿಕತೆ, ಪುರಾಣದ ಮಾದರಿ ಬರೆದಿಡಬಹುದು. ಆ ಭಕ್ತನ ಜೀವನ ಕ್ರಮದಿಂದಲೇ ಭಕ್ತಿಯನ್ನು ಹೇಗೆ ಮಾಡಬೇಕೆಂಬುದನ್ನು ಸಕಲ ಜನರು ತಿಳಿದುಕೊಳ್ಳಬಹುದು. ಈ ರೀತಿ ಪರಮಾತ್ಮನಿಗಾಗಿಯೇ ತಮ್ಮ ಜೀವನವನ್ನು ಸವೆಸಿದಂತಹ ಭಕ್ತ ತ್ಯಾಗರಾಜರಾಗಲಿ, ಪುರಂದರದಾಸರಾಗಲಿ, ಕನಕದಾಸರಾಗಲಿ, ಸಾಮಾನ್ಯ ಸ್ತರಗಳಿಂದಲೇ ಬಂದಂತಹ ಮಹಾಜನರು, ಭಾಗವತೋತ್ತಮರು, ಅವರುಗಳ ಜೀವನ ಶೈಲಿಯಿಂದಲೇ ನಾವುಗಳೆಲ್ಲವೂ ಕಲಿಯುವುದಕ್ಕೆ ಗೀತಾ ಸಾರದೋಪಾದಿಯಲ್ಲಿ ಅವರ ಕೃತಿಗಳು ನಮ್ಮ ಮುಂದಿದೆ. ಪರಮಾತ್ಮ ತನ್ನ ಭಕ್ತರಲ್ಲಿ ಇಷ್ಟಪಡುವ ಕಾಣುವಂತಹ ಗುಣಗಳನ್ನು ಈ ಶ್ಲೋಕದಲ್ಲಿ 13ನೇ ಶ್ಲೋಕದಲ್ಲಿ ಹೇಳುತ್ತಾ ಇದ್ದಾನೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ. ನೋಡಿ, ಮುಖ್ಯವಾದ 3 ಗುಣಗಳು ಮೊಟ್ಟ ಮೊದಲನ ಸಾಲಿನಲ್ಲಿಯೇ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದ್ವೇಷ್ಟ, ಅವನ ಭಕ್ತರು ಯಾರಲ್ಲಿಯೂ ಕಿಂಚಿತ್ತೂ ದ್ವೇಷವನ್ನು ಹೊಂದುತ್ತಿರಲಿಲ್ಲ, ಹೊಂದುವುದಿಲ್ಲ. ಪ್ರಹ್ಲಾದ ಮಹಾರಾಜರೇ, ಅವರ ತಂದೆ ಹಿರಣ್ಯಕಶಿಪು ಪ್ರಹ್ಲಾದ ಮಹಾರಾಜರ ಪ್ರಾಣವನ್ನೇ ತೆಗೆಯುವುದಕ್ಕೋಸ್ಕರವಾಗಿ ಹಲವು ವಿಧದ ಪರೀಕ್ಷೆಗಳಿಗೆ ಒಳಪಡಿಸಿ ಚಿತ್ರಹಿಂಸೆಯನ್ನು ಕೊಟ್ಟರು. ಅವರ ತಂದೆ ಬಗ್ಗೆ ಕಿಂಚಿತ್ತೂ ದ್ವೇಷವಿಲ್ಲದ ಭಾವದಿಂದ ತಂದೆಯನ್ನೂ ಭಕ್ತಿ ಮಾಡು, ಶ್ರೀಹರಿ ನಿನ್ನನ್ನು ಕಾಪಾಡುವನು ಎಂದು ತಿಳಿಸುವಂತಹ ಮಧುರ ಮಗುವಿನ ಮಾತುಗಳಂತೆ ಪ್ರಹ್ಲಾದ ಮನೋರಾಜರ ಭಾವನೆಯು ತುಂಬಿತ್ತು. ಅದನ್ನೇ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಮೈತ್ರಿ, ಸರ್ವಭೂತಗಳಲ್ಲಿಯೂ ಮೈತ್ರಿಯನ್ನ ಮಾಡಬೇಕು ಎಂಬ ಭಾವ.
ಭಗವಂತನ ಭಕ್ತರು ಭಗವಂತನಿಗಿಂತ ಬೇರೆಯವರಲ್ಲ. ಭಗವಂತನಿಗಿರುವಂತೆಯೇ ಭಕ್ತರಲ್ಲಿಯೂ ಸಾಕಷ್ಟು ಸಿದ್ಧಿಗಳು ಉಂಟಾಗುತ್ತದೆ. ಅಷ್ಟೊಂದು ಸಿದ್ಧಿಗಳಿದ್ದಾಗ್ಯೂ, ಅಷ್ಟೊಂದು ಬಲವನ್ನು ಹೊಂದಿರುವವರಾದಾಗ್ಯೂ, ಭಗವಂತನೇ ಪರಮಾತ್ಮನೇ ಅವರಿಗೆ ಬೆಂಗಾವಲಾಗಿ ಇದ್ದಾಗ್ಯೂ ಎಲ್ಲರನ್ನೂ ಅದ್ವೇಷದಿಂದ, ದ್ವೇಷವಿಲ್ಲದ ಭಾವನೆಯಿಂದ, ಮೈತ್ರ ಮತ್ತು ಕಾರುಣ್ಯದಿಂದ ನೋಡ್ತಾ ಇರ್ತಾರೆ. ಭಗವಂತ ತನ್ನ ಭಕ್ತರನ್ನ, ಮಕ್ಕಳನ್ನ, ಸಕಲ ಲೋಕ ಭೂತಗಳನ್ನು ನೋಡಿಕೊಳ್ಳುವ ರೀತಿಯಲ್ಲಿ ಭಕ್ತರೂ ನೋಡಿಕೊಳ್ಳುತ್ತಿರ್ತಾರೆ. ಬಲವುಳ್ಳವರು, ಅಧಿಕಾರವುಳ್ಳವರು ಮೈಗೂಡಿಸಿಕೊಳ್ಳಬೇಕಾದಂತಹ ಈ ಒಂದು ಗುಣಗಳು ಮೈತ್ರ ಕರುಣಯೇವಚ, ಅದು ಭಗವಂತನಿಗೆ ತುಂಬ ಇಷ್ಟವಾದ್ದು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ನಮ್ಮ ಈ ಮೈತ್ರ ಪದ ಕೇಳಿದೊಡನೆಯೇ ನಮ್ಮ ಕಂಚಿ ಕಾಮಕೋಟಿ ಪೀಠಾಧಿಪತಿಗಳು ವಿಶ್ವದಲ್ಲಿಯೇ ಹಾಡಲೋಸುಗ ವಿಶ್ವಸಂಸ್ಥೆಯಲ್ಲಿ ಹಾಡುವುದಕ್ಕಾಗಿ ಒಂದು ಕವನವನ್ನು, ಕಾವ್ಯವನ್ನು ರಚಿಸಿಕೊಡ್ತಾರೆ, ಪದವನ್ನು ರಚಿಸಿಕೊಡ್ತಾರೆ. ಅದು ಆರಂಭವೂ ಹಾಗೆ, ಮೈತ್ರೀಂ ಭಜತ ಅಖಿಲ ಜನಾನಾಂ. ನೋಡಿ, ಮೈತ್ರ ಎಂಬ ಪದಕ್ಕೆ ತಕ್ಷಣವೇ ಹೊಳೆದು ಬಿಡುತ್ತದೆ. ಎಲ್ಲ ಜನಗಳ ಮೈತ್ರಿಯನ್ನು ಭಜಿಸಬೇಕು, ಪಡೆಯಬೇಕು, ಎಲ್ಲರಲ್ಲಿ ಮಿತ್ರ ಭಾವವನ್ನು ಹೊಂದಬೇಕು. ಮೈತ್ರ ಕರುಣಯೇವಚ ನಿರ್ಮಮಃ ನಿರಹಂಕಾರಃ. ನೋಡಿ, ಅಹಂಕಾರರಹಿತನಾಗಿರಬೇಕು, ಮಮತೆ ಇಲ್ಲದವನಾಗಿರಬೇಕು. ಇದು ಹೇಗಪ್ಪ ಗೊತ್ತಾಗುತ್ತೆ ಭಗವಂತನಿಗೆ? ನಿನ್ನೆಯೇ ಉಪನ್ಯಾಸದಲ್ಲಿ ಹೇಳಬೇಕಾದಾಗ, ಒಂದು ಪದದಿಂದ ನನ್ನನ್ನು ಸ್ಮರಣೆ ಮಾಡಿದರೂ ನನಗೆ ತಿಳಿದು ಬಿಡುತ್ತದೆ ಎಂದು ಪರಮಾತ್ಮ ಹೇಳುವಂತೆ, ಹೇಗಪ್ಪ ತಿಳಿದು ಬಿಡುತ್ತೆ ಅಂದರೆ, ಎಲ್ಲ ಭೂತಗಳ ಮಹೇಶ್ವರನಾಗಿ, ಎಲ್ಲ ಭೂತಗಳಲ್ಲಿ ಹೃದಯ ಮಂದಿರದಲ್ಲಿ ನೆಲೆಸಿದ್ದೇನೆ ಅಂತ ಹೇಳಿರುವುದರಿಂದನೇ ತಿಳಿದು ಬಿಡುತ್ತೆ ಅವನಿಗೆ ಅಂತ. ಸರ್ವಲೋಕ ಮಹೇಶ್ವರನೂ ಹೌದು, ವಿಶ್ವವನ್ನೇ ವ್ಯಾಪಿಸಿರುವುದು ಹೌದು, ಹೃದಯ ಮಂದಿರದೊಳಗೆ ಇರುವುದು ಪರಮಾತ್ಮ ಸಾಕ್ಷಿ, ಸದಾಕಾಲ ಇದ್ದೇ ಇರುತ್ತೆ ಎಲ್ಲ ಜೀವಿಗಳಲ್ಲಿ. ಏನಪ್ಪ ಆತ್ಮ ಇರುತ್ತೆ ಅಂತ ಹೇಳ್ತಾರೆ, ಪರಮಾತ್ಮನೇ ಇರುತ್ತೆ ಅಂತ ಹೇಳ್ತಿರಲ್ಲ. ಹೌದು, ಅವನೇ ಹೇಳಿದ್ದಾನೆ, ಪರಮಾತ್ಮನೇ ಹೇಳಿದ್ದಾನೆ. 5, 6ನೇ ಅಧ್ಯಾಯಗಳಲ್ಲಿ ಹೇಳಬೇಕಾದ್ರೆ ಸರ್ವಲೋಕ ಮಹೇಶ್ವರನೆಂತೋ, ಯಜ್ಞ ತಪಸ ಭೋಕ್ತಾರನೆಂತಲೋ, ಸರ್ವ ಹೃದಯ ಸ್ಥಿತನೆಂತಲೂ, ಎಲ್ಲ ಹೃದಯದಲ್ಲಿ ನಾನಿದ್ದೇನೆ ಅಂತಲೂ ಅವನೇ ಹೇಳಿದ್ದಾನೆ. ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನಿಗೆ ಕೇಳಿಸುವುದು ಯಾವುದಿದೆ? ಕೇಳಿಸದೇ ಇರುವುದು ಯಾವುದಿದೆ? ಸಕಲ ಜೀವಗಳು ತನ್ನ ಅಂತರಂಗದಲ್ಲಿಯೇ ಹೇಳಿಕೊಂಡರೂ ಅವನಿಗೆ ಕೇಳಿಸಿಬಿಡುತ್ತದೆ. ಈ ಅಹಂಕಾರ ಮತ್ತು ಮಮಕಾರ ಎಂಬುದು ಹಿಂದೆಯೇ ಹೇಳುವಾಗ ನಾನು ತಿಳಿಸಿದ್ದೆ. ಈ ನಾನು ಎಂಬುದು ಯಾವುದಿದೆಯೋ ಅದು ಮರೀಚಿಕೆಯಂತೆ, ಇಲ್ಲದ ವಸ್ತು ಆದರೂ ಇರುವಂತೆ ತೋರಿಕೊಳ್ಳುತ್ತದೆ.
ನಾನ್ ಎಕ್ಸಿಸ್ಟಿಂಗ್ ಸೆಲ್ಫ್ ಐಡೆಂಟಿಟಿ ಅಂತ. ಅಂದರೆ ಇರದ ವಸ್ತು ಆತ್ಮನನ್ನ ಗುರುತಿಸುವುದಕ್ಕೆ ಸಾಂಕೇತಿಕವಾಗಿ ಇರುವಂತಹ ಆ ನಾನು ಎಂಬ ವಸ್ತು. ಬ್ರಹ್ಮ ಸಾಕ್ಷಿಭೂತವಾಗಿರುತ್ತೆ ಯಾವಾಗಲೂ. ಅದು ಯಾವುದೇ ಕಾರ್ಯಗಳಲ್ಲಿ ತೊಡಗುವುದಿಲ್ಲ. ಹಾಗಾದರೆ ಕಾರ್ಯಗಳನ್ನು ಮಾಡುವುದು ಯಾವುದಪ್ಪ? ಬ್ರಹ್ಮನೇ, ಆತ್ಮನೇ. ಆದರೂ ಆತ್ಮನ ಬಿಂಬ ರೂಪದಲ್ಲಿ ಬಂದಿರುವಂತಹ ಈ ನಾನು ನಾನು ಎಂಬುದು, ಈ ನಾನು ಎಂಬುದು ಎಲ್ಲ ಕಾರ್ಯಗಳನ್ನು ಮಾಡಿಸಿದರೂ ನಾನೇ ಮಾಡಿಸಿದೆ ಎಂದಾಗ ಅಹಂಕಾರವಾಗಿ ಬಿಡುತ್ತದೆ. ಅವನು ಮಾಡಿಸಿದ, ನಾನು ಮಾಡಲಿಲ್ಲ, ನನಗೆ ತಿಳಿಯಲಿಲ್ಲ, ನಾನಾರೆಂಬುದು ನಾನಲ್ಲ ಎಂದ ಒಡನೆಯೇ ಆ ನಾನು ಇಲ್ಲವಾಗಿ ಬಿಡುತ್ತದೆ. ಅದನ್ನೇ ಪರಮಾತ್ಮ ಇಲ್ಲಿ ನಿರಹಂಕಾರ ಅಂತ ಹೇಳ್ತಾ ಇದ್ದಾನೆ. ಭಕ್ತನಾದವನು ಏನು ಮಾಡ್ತಾನಪ್ಪ? ಯಾವುದೇ ಕೆಲಸವನ್ನು ಮಾಡಿದರೂ, ಯಾವುದೇ ಸಿದ್ಧಿಯನ್ನು ಪ್ರಕಟಪಡಿಸಿದರೂ ಎಲ್ಲವೂ ಅವನಿಚ್ಛೆಯಂತೆ ನಡೆಯುತ್ತಿದೆ. ಪ್ರತಿಯೊಂದು ಶ್ರೀರಾಮನಿಚ್ಛೆ, ಮೂಲರಾಮರಿಚ್ಛೆ ಎಂದು ಗುರುವರೇಣ್ಯರಾದಂತಹ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಿದ್ರಲ್ಲ, ಆ ರೀತಿ ಭಗವದಿಚ್ಛೆಯೇ ನಡೆಯೋದು. ಸರ್ವ ಮಾನವರು ನೆಪ ಮಾತ್ರ. ಅದನ್ನೇ ಆಡುಭಾಷೆಯಲ್ಲಿ ಕವಿಗಳು ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳ್ತಾರೆ. ಸಕಲ ಹೃದಯದಲ್ಲಿ ಮಹೇಶ್ವರನಾಗಿ ಕುಳಿತಿರುವಂತಹ ಪರಮಾತ್ಮ ಅವನೇ ಎಲ್ಲವನ್ನೂ ಮಾಡಿಸ್ತಿದ್ದಾನೆ ಸಕಲ ಭೂತಗಳಿಂದ. ಆದರೆ ಸಕಲ ಭೂತಗಳು ಏನೆಂದು ತಿಳ್ಕೊಳ್ತಿದೆ? ನಾನು ಮಾಡ್ತಿದ್ದೇನೆ, ನಾನು ಮಾಡ್ತಿದ್ದೇನೆ. ಆ ನಾನು ಎಂಬುದು ಇಲ್ವೇ ಇಲ್ಲ ಅನ್ನುವುದೇ ಗೊತ್ತಿಲ್ಲ. ರಮಣ ಮಹರ್ಷಿಗಳು ಅದನ್ನೇ ಹೇಳುವುದು, ನಾನು ನಾನು ಎಂಬುದು ಎಲ್ಲಿಂದ ಬರುತ್ತಿದೆ ಅದನ್ನು ಹುಡುಕು, ನಿನಗೆ ತಿಳಿದು ಬಿಡುತ್ತದೆ ಆ ನಾನು ಎಂಬುದಿಲ್ಲ, ಅದು ಆತ್ಮನ ಬಿಂಬ ಮಾತ್ರ ಅಂತ. ಹೀಗೆ ನಾವು ತತ್ವವನ್ನು ತಿಳಿದುಕೊಳ್ಳಬೇಕು. ಅದನ್ನು ಇಲ್ಲಿ ಅಳವಡಿಸಿಕೊಂಡಾಗ ಪರಮಾತ್ಮ ಹೇಳುತ್ತಿರುವಂತಹ ನಿರಹಂಕಾರ, ಯಾವುದೇ ದೊಡ್ಡ ಸಾಧನೆಯನ್ನು ಮಾಡಿದರೂ ಎಲ್ಲವೂ ಅವನ ಕಾರುಣ್ಯವೇ ಕಾರಣವಾಗಿರುತ್ತದೆ. ಅದನ್ನೇ ತತ್ ಎಂಬ ಪದದಿಂದ ವೇದಾಂತ ತತ್ವಗಳಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಬ್ರಹ್ಮನನ್ನ, ಆತ್ಮನನ್ನ, ಪರಮಾತ್ಮನನ್ನ ತತು, ಓಂ ತತ್ ಸತ್, ಆ ತತ್ವವೇ ಸತ್ವವಾಗಿದೆ. ಸಕಲ ಜೀವರಾಶಿಗಳಲ್ಲೂ ಸತ್ವವಾಗಿದೆ, ಸತ್ವವಾಗಿದೆ. ಇರುವುದೇ ಎರಡು ವಸ್ತು. 2ನೇ ಅಧ್ಯಾಯದಲ್ಲಿ ಪರಮಾತ್ಮ ತಿಳಿಸಿಬಿಟ್ಟಿದ್ದಾನೆ, ಸದ್ವಸ್ತು ಅಸದ್ವಸ್ತು ಅಂತ. 3ನೇದು ಇಲ್ಲಪ್ಪ, 3ನೇದು ಏನೂ ಇಲ್ಲ. ಸದ್ವಸ್ತು ಅಸದ್ವಸ್ತು. ಅದಕ್ಕೆ ಭಾವವಿದೆ. ಸದ್ವಸ್ತುವಿಗೆ ಭಾವವಿದೆ, ಅಸದ್ವಸ್ತುವಿಗೆ ಭಾವವಿಲ್ಲ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಅಸತ್ವ ವಸ್ತು ಇದೆಯಲ್ಲಪ್ಪ, ಹೌದು ಇದೆ, ಅಸತ್ವಸ್ತು ಇದೆ. ಯಾವಾಗ ಸದ್ವಸ್ತುವಲ್ಲವೋ ಅದು ಅಸದ್ವಸ್ತುವಾಗುತ್ತದೆ. ಒಂದು ಯಾವಾಗಲೂ ಇದ್ದೇ ಇರುತ್ತದೆ, ಒಂದು ಯಾವಾಗ ಇಲ್ಲವೋ ಅದು 0 ಆಗುತ್ತದೆ. 0 ಅಸದ್ವಸ್ತು, 1 ಸದ್ವಸ್ತು.
ಅಸದ್ವಸ್ತುವಿಗೆ ಭಾವವಿಲ್ಲ, ದೇಹಕ್ಕೆ ಭಾವವಿಲ್ಲ. ದೇಹಿಗೆ ಭಾವ ಉಂಟು, ಕ್ಷೇತ್ರಜ್ಞನಿಗೆ ಭಾವ ಉಂಟು, ಕ್ಷೇತ್ರಕ್ಕೆ ಭಾವವಿಲ್ಲ. ಈ ರೀತಿ ಅರ್ಥ ಮಾಡಿಕೊಳ್ಬೇಕು, ತತ್ವವನ್ನು ತಿಳಿದುಕೊಳ್ಬೇಕು. ನಿರ್ಮಮೋ ನಿರಹಂಕಾರ, ಅಹಂಕಾರ ರಹಿತನಾಗಿರಬೇಕು. ಅಹಂಕಾರ ರಹಿತನಾದ ಅಂದ್ರೇ ಅವನೇ ಪರಮಾತ್ಮನಾದ ಅನ್ನೋ ಅರ್ಥದಲ್ಲಿ. ನಾನು ಎಂಬುದು ಹೋದರೆ ಹೋದೇನೋ ಸ್ವರ್ಗಕ್ಕೆ, ಕನಕದಾಸರ ಉಕ್ತಿ. ಆ ನಾನು ಎನ್ನುವುದು ಹೋಗಬೇಕು. ಅದು ಹೋಯಿತು ಅಂದರೆ ಮುಗೀತು. ಅಹಂ ಬ್ರಹ್ಮಾಸ್ಮಿ, ಆದಿಶಂಕರರು ಹೇಳ್ದಂಗೆ. ನೋಡಿ, ಆದಿಶಂಕರರ ಮಾತನ್ನು ಗಮನಿಸಿ. ಅಹಂ ಬ್ರಹ್ಮಾಸ್ಮಿ, ಪರಬ್ರಹ್ಮಾಸ್ಮಿ ಅಂತ ಹೇಳಲಿಲ್ಲ ಅವರು. ಪರಮಾತ್ಮನಿಗೂ ಜೀವಾತ್ಮನಿಗೂ ವ್ಯತ್ಯಾಸ ಇದ್ದೇ ಇದೆ. ವ್ಯಷ್ಟಿ ಸಮಷ್ಟಿ ರೂಪದಿಂದ ನೋಡಿದಾಗ್ಯೂ ಸಮಷ್ಟಿಗಿರುವ ಶಕ್ತಿ ಸಾಮರ್ಥ್ಯಗಳು ವ್ಯಷ್ಟಿಗೆ ಇರುವುದಿಲ್ಲ. ಸಮುದ್ರದಲ್ಲಿರುವ ಎಲ್ಲ ನೀರಿಗಿರುವ ಶಕ್ತಿ ಒಂದು ಬಿಂದುವಿಗೆ ಇರುವಲು ಸಾಧ್ಯವೇ ಇಲ್ಲ. ಅದೇ ನೀರಿನಿಂದ ಒಂದು ಬಿಂದುವಾಗಿದ್ದರೂ ಸೂತ್ರೇ ಮಣಿಗಣ ಇವ ಎಂಬಂತೆ ಎಲ್ಲ ಆತ್ಮಗಳು ಪೋಣಿಸಲ್ಪಟ್ಟಿದೆ. ಅದನ್ನೇ ಭಗವಂತ ಪರಮಾತ್ಮ ಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ ನೋಡಿ. 7, 8ನೇ ಅಧ್ಯಾಯದಲ್ಲಿ ಹೇಳಬೇಕಾದಾಗ ಜೀವ ಎಂಬ ಪರಾ ಪ್ರಕೃತಿ ಎಂದು ಹೇಳುತ್ತಾನೆ ಪರಮಾತ್ಮ. ಪ್ರಕೃತಿಯ 8 ರೂಪಗಳನ್ನು ತಿಳಿಸಿದ ನಂತರವೇ ಅಪರಾ ಪ್ರಕೃತಿಯ 8 ರೂಪಗಳು, ಪರಾಪ್ರಕೃತಿಯ ಜೀವ ಎಂಬುದಾಗಿ ತಿಳಿಸಿಕೊಡುತ್ತಾನೆ. ಜೀವವು ಪ್ರಕೃತಿಗೆ ಸೇರಬೇಕಾದ್ದೇ. ಆದ ಕಾರಣದಿಂದಲೇ ಭೂಮಂಡಲದಲ್ಲಿ ಸಕಲ ಜೀವರಾಶಿಗಳಲ್ಲಿಯೂ ಜೀವನಾಗಿದ್ದಾನೆ ಪರಮಾತ್ಮ. ಪರಾಪ್ರಕೃತಿ ರೂಪದಿಂದಿದ್ದಾನೆ. ಹೀಗೆ ನಾವು ಆ ವಸ್ತುಗಳನ್ನು ತಿಳಿದುಕೊಂಡರೆ ತತ್ವವನ್ನು ಅರ್ಥ ಮಾಡಿಕೊಳ್ಳಬಹುದು. ಸತುರೂಪದ ಜೀವನು ಭಾವವನ್ನು ಹೊಂದಿರುತ್ತಾನೆ. ನಾಭಾವೋ ವಿದ್ಯತೆ ಸತಃ. ಇದನ್ನು ಸರಿಯಾಗಿ ತಿಳಿದವನೇ ನಿಜವಾಗಿ ಎಲ್ಲವನ್ನೂ ತಿಳಿದವನು. ಭಗವಂತನ ಉಕ್ತಿ. ಹೀಗೆ ಸದ್ವಸ್ತುವನ್ನು ಅಸದ್ವಸ್ತುವನ್ನು ತಿಳಿದುಕೊಳ್ಳಬೇಕು. ಸತ್ಯ ಅಸತ್ಯ, ಅಸತ್ಯದೊಳಗೆ ಸತ್ಯ ಎಂಬ ಪದ ಇದೆ. ಅಂದರೆ ಸತ್ಯದ ಅಭಾವವನ್ನು ತೋರಿಸುತ್ತೆ ಅಸತ್ಯ. ಅಸತು ಒಳಗೆ ಸತ್ ವಸ್ತು ಇದೆ. ಸತುವಿನ ಅಭಾವದಲ್ಲಿ ಅಸತ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಎಲ್ಲ ವೇದೋಕ್ತಿಗಳು. ಸತ್ ಅಸತ್ ವಿಷಯದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಆಳವಾಗಿ ಗಹನವಾಗಿ ತಿಳಿದುಕೊಂಡಾಗ ವೇದಾಂತ ಅತ್ಯಂತ ಸುಲಭ.
ಅದನ್ನು ಸರಿಯಾಗಿ ತಿಳಿದುಕೊಳ್ಳದೆ ಹೋದರೆ ಅತ್ಯಂತ ಕಷ್ಟ. ಈ ತಿಳಿದುಕೊಳ್ಳುವುದು ಅನ್ನುವುದಿದೆಯಲ್ಲ, ಅದೇ ಮಿಥ್ಯ. ನಾವು ಹೇಗೆ ಅದನ್ನು ತಿಳಿದುಕೊಳ್ಳುತ್ತೇವೆಯೋ ಅದರ ಆಧಾರದ ಮೇಲೆ ನಮ್ಮ ಜ್ಞಾನ ನಿಂತಿರುತ್ತದೆ. ಜ್ಞಾನೋದಯ, ಜ್ಞಾನೋತ್ಪತ್ತಿಗಳೆಲ್ಲ ಅಲ್ಲಿಯೇ ಆಗುವುದು. ಇಲ್ಲಿ ಪರಮಾತ್ಮನು ನಿರಹಂಕಾರ ಅಂದರೆ ಅಹಂಕಾರ ರಹಿತನಾಗಿರಬೇಕು. ಬೆಳಕಿನ ಕೆಳಗೆ ಕತ್ತಲೆ ಇರುವಂತೆ ಜ್ಞಾನದ ಜೊತೆಯಲ್ಲಿಯೇ ಅಜ್ಞಾನವಿರುತ್ತದೆ. ಜ್ಞಾನ ಎಂದಿಗೂ ಅಜ್ಞಾನದಿಂದ ಆವರಿಸಲ್ಪಟ್ಟಿರುತ್ತದೆ. ಬೆಳಕಿನ ಅಡಿಯಲ್ಲಿಯೇ ನೆರಳು ಇರುವಂತೆ, ಕತ್ತಲೆ ಇರುವಂತೆ. ಸ್ವಂತ ಅಸ್ತಿತ್ವ ಇಲ್ಲದಿದ್ದರೂ ಬೆಳಕಿರುವ ತನಕವೂ ಆ ಕತ್ತಲೆಯೂ ಇದ್ದೇ ಇರುತ್ತದೆ. ಕತ್ತಲೆ ನಾಶವಾಗಬೇಕು, ಅಜ್ಞಾನ ಹೋಗಬೇಕು. ಜ್ಞಾನ ಸೂರ್ಯ ಆಗ ಧ್ಯಾನ ಯೋಗದಲ್ಲಿ ಮಗ್ನರಾಗಿ ಅಂತರ್ಮುಖಿಯಾಗಿ ಪರಮ ಪದವಿಯಲ್ಲಿ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಬೆಳಕನ್ನು ಕಾಣಬಹುದು. ನಿರ್ಮಮೋ ನಿರಹಂಕಾರ. ನಾವು ಧ್ಯಾನಮಗ್ನರಾಗಿ ಶಮದಮಾದಿಗಳಿಂದ ಅಂತರ್ಮುಖಿಯಾದರೆ ಎಲ್ಲ ಇಂದ್ರಿಯ ವ್ಯಾಪಾರಗಳು ನಿಂತು ಹೋಗುತ್ತದೆ. ಮನಸ್ಸು ತನ್ನ ವ್ಯಾಪಾರವನ್ನು ಆರಂಭಿಸುತ್ತದೆ. ಇಂದು ನೆನೆಯ ವಿಷಯಗಳನ್ನು ನೋಡಿರುವಂತಹ ಮನಸ್ಸು ಬಹಳ ಹಳೆಯದಾದ ವಿಷಯಗಳನ್ನು ಸುಪ್ತ ಪ್ರಜ್ಞೆಯಿಂದ ತೆಗೆದುಕೊಳ್ಳಬಹುದು. ಸ್ವಲ್ಪ ಹೊತ್ತು ಆಟವಾಡುತ್ತದೆ. ಆ ನಂತರದಲ್ಲಿ ಮನಸ್ಸು ಸ್ತಬ್ಧವಾಗುತ್ತದೆ, ಶುದ್ಧವಾಗುತ್ತದೆ, ಬುದ್ಧಿಯೊಳಗೆ ಜಾರಿ ಬಿಡುತ್ತದೆ. ಬುದ್ಧಿಯಲ್ಲಿ ನೆಲೆ ನಿಂತಾದ ಮೇಲೆ ಮನಸ್ಸೇ ಇದ್ದರೂ ಇಲ್ಲದಂತಾಗ್ಬಿಡುತ್ತದೆ. ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು, ಮನಸ್ಸು ಇದ್ದೂ ಇಲ್ಲದಂತಾಗುವುದು. ಬುದ್ಧಿಯು ಸಮಾಧೌ, ಧಿಯೊಳಗೆ ಸಮವಾಗಿ ನಿಂತು ಬಿಟ್ರೆ, ನಿಶ್ಚಲವಾಗಿ ಬಿಟ್ರೆ, ನೆಲೆ ನಿಂತರೆ ಆಗ ಅದರ ಶುದ್ಧತೆ ಮತ್ತು ಪಾರದರ್ಶಕತೆಯಿಂದ ಒಳಗೆ ಇರುವಂತಹ ಆತ್ಮನ ಬೆಳಕು ಕಾಣಲಾರಂಭಿಸುತ್ತದೆ. ಅದು ಕಾಣದಂತೆ ಈ ಅಹಂ ಎಂಬುವ ತಡೆ ಅದನ್ನು ನಿವಾರಿಸಿಕೊಳ್ಳಬೇಕು. ಆಗ ನಿರಹಂಕಾರ ಆಗುತ್ತದೆ. ನಿರಹಂಕಾರವಾದೊಡನೆಯೇ ನಿರ್ಮಮ ಬಂದ್ಬಿಡುತ್ತೆ. ಮಮತ್ವ ಭಾವ ಇರುವುದಿಲ್ಲ. ನನ್ನ ದೇಹವೇ, ನನ್ನ ಇಂದ್ರಿಯಗಳೇ, ನನ್ನ ಮನಸ್ಸೇ, ನನ್ನ ಬುದ್ಧಿಯೇ, ಆ ನನ್ನ ಎಂಬುದು ಆತ್ಮನಲ್ಲಿ ಐಕ್ಯವಾಗಿ ಬಿಡುತ್ತದೆ. ಅಹಂ ಬ್ರಹ್ಮಾಸ್ಮಿ ಆಗಿಬಿಡುತ್ತೆ. ಇದು ವಿವರಣೆಯಿಂದ ತಿಳಿದು ಜ್ಞಾನದಿಂದ ಪಡೆದ ಮಾತ್ರಕ್ಕೆ ಅನುಭವ ಸಿದ್ಧಿಯಾಗುವುದಿಲ್ಲ. ಮನಸ್ಸು ಬುದ್ಧಿಗಳು ನೆಲೆ ನಿಲ್ಲಬೇಕು. ಆತ್ಮನಲ್ಲಿ, ಬ್ರಹ್ಮನಲ್ಲಿ ನೆಲೆ ನಿಲ್ಲಬೇಕು. ಬ್ರಹ್ಮ ಪ್ರವೇಶವಾಗಬೇಕು, ಬ್ರಹ್ಮ ಪರಾಯಣವಾಗಬೇಕು. ಆಗ ಅಹಂ ಬ್ರಹ್ಮಾಸ್ಮಿ ಆಗುತ್ತದೆ.
ಆಗ ಲೋಕ ವ್ಯಾಪಾರಗಳೇ ಇರುವುದಿಲ್ಲ. ಬ್ರಹ್ಮನಲ್ಲಿ ವಿರಮಿಸುತ್ತಿರುತ್ತದೆ ಅಹಂ. ಅದು ನಿರಹಂಕಾರ. ಅಂತಹ ನಿರಹಂಕಾರದಂತಹ ಆತ್ಮನಿಗೆ ನಿರ್ಮಮ ಸ್ವಭಾವವಾಗೇ ಉಂಟಾಗ್ಬಿಡುತ್ತದೆ. ನಿರ್ಮಮತ್ವ ಅನ್ನೋದು ಸ್ವಭಾವದಲ್ಲಿಯೇ ಆಗ್ಬಿಡುತ್ತೆ. ನಿಸ್ಸಂಗತ್ವಂ. ನಿಸ್ಸಂಗತ್ವಂ ಯಾವುದು? ಈ ಅಹಮ್ಮು ಪ್ರಪಂಚದ ಜೊತೆಗೆ, ಬುದ್ಧಿಯ ಜೊತೆಗೆ, ಮನಸ್ಸಿನ ಜೊತೆಗೆ, ಇಂದ್ರಿಯ ಜೊತೆಗೆ ಸಂಘವನ್ನು ಏರ್ಪಡಿಸ್ತಿರುತ್ತೆ. ಆ ಅಹಮ್ಮು ಆತ್ಮನಲ್ಲಿ ನೆಲೆ ನಿಂತು ಬಿಟ್ರೆ ನಿಸ್ಸಂಗವಾಗಿ ಬಿಡುತ್ತೆ. ಪ್ರಪಂಚದ ಜೊತೆ ನಿಸ್ಸಂಗವಾಗಿ ಬಿಡುತ್ತೆ, ಬ್ರಹ್ಮನಲ್ಲಿ ರಮಿಸುತ್ತದೆ. ಹೀಗೆ ಬ್ರಹ್ಮನಲ್ಲಿಯೇ ಸದಾ ಇರುವಂತಹ ಮನಸ್ಸು, ಬುದ್ಧಿ, ಆತ್ಮ, ಅಹಂಕಾರ ಎಲ್ಲವೂ ಒಂದಾಗಿ ಬಿಡುತ್ತೆ. ಅದೇ ಧ್ಯಾನಯೋಗದ ಸಿದ್ಧಿ. ಈ ಜ್ಞಾನದಿಂದ ಈ ಅನುಭವ ಬರುವುದಿಲ್ಲ. ಸಾಧಿಸಿ ಸಿದ್ಧರಾಗಿ ಆ ಅನುಭವದಲ್ಲಿ ನೆಲೆ ನಿಲ್ಲಬೇಕು. ಆತ್ಮಭಾವದಲ್ಲಿಯೇ ಸದಾ ಇರಬೇಕು. ಅರೆ ಕ್ಷಣ ಆತ್ಮಭಾವದಿಂದ ಹೊರಗೆ ಬಂದರೂ ಲೋಕವ್ಯಾಪಾರಗಳು ಆರಂಭವಾಗಿಬಿಡುತ್ತೆ. ಈ ಒಂದು ಸ್ಥಿತಿಯನ್ನು ತಲುಪಬೇಕು ಎಂಬುದೇ 11 ಅಧ್ಯಾಯಗಳಲ್ಲಿ ಶ್ರೀಕೃಷ್ಣ ತಿಳಿಸಿಕೊಟ್ಟಂತಹ ಪ್ರತಿ ಜೀವಾತ್ಮನ ಗುರಿ, ಧ್ಯೇಯ. ಈ ಒಂದು ಸಾಧನೆಯ ತಿಳುವಳಿಕೆಯೇ ಜ್ಞಾನ, ಸರಿಯಾದ ಜ್ಞಾನ. ಅದೇ ಬ್ರಹ್ಮಜ್ಞಾನ. ಬ್ರಹ್ಮನಲ್ಲಿ ನೆಲೆ ನಿಲ್ಲುವುದೇ, ಅದಕ್ಕಾಗಿ ಮಾಡುವ ಸಾಧನೆಗಳ ವಿವರಣೆಗಳ ಜ್ಞಾನವೇ ಬ್ರಹ್ಮಜ್ಞಾನ. ಆ ಜ್ಞಾನದ ಸಹಾಯದಿಂದ ಸಾಧನೆಯನ್ನು ಮಾಡಿ ಬ್ರಹ್ಮನಲ್ಲಿ ನೆಲೆ ನಿಂತರೆ ಅಹಂ ಬ್ರಹ್ಮಾಸ್ಮಿ ಆದರೆ ಆಗ ಬ್ರಹ್ಮನಿಷ್ಠ, ಬ್ರಹ್ಮಪರಾಯಣ. ಆ ಸ್ಥಿತಿಯನ್ನು ನಾವು ತಲುಪಬೇಕು. ಇದು ಶುದ್ಧ ಸಾತ್ವಿಕ ಪಾತ್ರ. ದಿನನಿತ್ಯದಲ್ಲಿ ಸಕಲ ಜೀವಿಗಳು ನಿದ್ರೆ ಹೋಗುವುದರ ಮೂಲಕವಾಗಿ ತಾಮಸಿಕ ಮಾರ್ಗದಲ್ಲಿ ಆತ್ಮನ ಆವರಣಕ್ಕೆ ಹೋಗಿ ಬರುತ್ತಲೇ ಇರುತ್ತಾರೆ. ಹಾಗಾಗಿ ಆತ್ಮನಿಂದ ಚೈತನ್ಯವನ್ನು ಪಡೆದುಕೊಂಡು ನಿದ್ರೆಯ ನಂತರ ಚೈತನ್ಯಶೀಲರಾಗಿ ಮತ್ತೆ ಎಂದಿನ ವ್ಯವಹಾರಗಳನ್ನು ಆರಂಭಿಸಿಬಿಡ್ತಾರೆ. ನಿದ್ರೆಯ ಮಾರ್ಗ ತಾಮಸಿಕ ಮಾರ್ಗ, ಧ್ಯಾನದ ಮಾರ್ಗ ಸಾತ್ವಿಕ ಮಾರ್ಗ. ಮನಸ್ಸು ಬುದ್ಧಿಗಳಲ್ಲಿ ಇರುವ ತನಕ ರಾಜಸಿಕವಾಗಿರುತ್ತದೆ. ಬುದ್ಧಿ ಒಂದೆಡೆ ನೆಲೆ ನಿಂತ ಒಡನೆಯೇ ಸಾತ್ವಿಕವಾಗಿ ಬಿಡುತ್ತದೆ. ಬ್ರಹ್ಮ, ಪರಬ್ರಹ್ಮ, ಪರಮ ಸಾತ್ವಿಕ. ಹೀಗೆ ತತ್ವವನ್ನು ನಾವು ತಿಳಿದುಕೊಳ್ಳಬೇಕು. ಅಂತಹ ಭಕ್ತನು ನಿರಹಂಕಾರ, ನಿರ್ಮಮಃ ಆಗಿರುತ್ತಾನೆ. ಸುಖ ದುಃಖಗಳೆಲ್ಲೂ ಉಂಟಾಗುವುದು ನಮಗೆ ಇಂದ್ರಿಯ ವ್ಯಾಪಾರಗಳಿಂದ. ಶಮದಮಾದಿಗಳಿಂದ ಇಂದ್ರಿಯಗಳ ಒಳಗೆ ಸರಿದ ಮೇಲೆ ಸುಖ ದುಃಖಗಳು ಯಾವುದೂ ತಿಳಿಯುವುದೇ ಇಲ್ಲ. ಮನಸ್ಸು ಬುದ್ಧಿಗಳು ಇಂದ್ರಿಯಗಳಿಂದ ಬೇರ್ಪಟ್ಟು ಅಂತರ್ಮುಖಿಯಾಗಿ ಬಿಡುತ್ತೆ. ಹಾಗಾಗಿ ಸುಖ ದುಃಖಗಳ ವಿಷಯದಲ್ಲಿ ಯಾವುದೂ ತಿಳಿಯುವುದೇ ಇಲ್ಲ. ಭಕ್ತನು ಯಾವಾಗಲೂ ಅಂತರ್ಮುಖಿಯಾಗಿ ತನ್ನ ಮನಸ್ಸು, ಬುದ್ಧಿ, ಚಿತ್ತಗಳನ್ನು ಬ್ರಹ್ಮನಲ್ಲಿ
ನಿಲ್ಲಿಸುವುದಕ್ಕೆ, ಪರಮಾತ್ಮನಲ್ಲಿ ನೆಲೆ ನಿಲ್ಲಿಸುವುದಕ್ಕೆ ಪ್ರಯತ್ನ ಪಡುತ್ತಲೇ ಇರುತ್ತಾನೆ. ವೃತ್ತಿ ಧರ್ಮದಂತೆ ಲೋಕದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಲೇ ಇದ್ದರೂ ಮನಸ್ಸು ಬುದ್ಧಿಗಳು ಮಾತ್ರ ಅಂತರ್ಮುಖಿಯಾಗಿಯೇ ಇರುತ್ತದೆ. ಅಂತಹ ಭಕ್ತನಿಗೆ ಸುಖ ದುಃಖಗಳು ಸಮವಾಗಿಯೇ ಇರುತ್ತದೆ. ಕ್ಷಮೀ, ಎಲ್ಲರೂ ಕ್ಷಮಾಶೀಲರಾದರೆ ಅದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಯಾರು ಶೂರರೋ, ವೀರರೋ, ಧೀರರೋ, ಅಧಿಕಾರ ಇರುವವರೋ, ಬಲವುಳ್ಳವರೋ ಅಂಥವರು ಕ್ಷಮಾಗುಣವನ್ನು ಬೆಳೆಸಿಕೊಳ್ಳಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಗ್ಬಿಡುತ್ತೆ ಇಲ್ಲಿ ಹೋದರೆ. ಏನೂ ಬಲವೇ ಇಲ್ಲದಿದ್ದಂತಹ ದುರ್ಬಲನೊಬ್ಬನು ನಾನು ಕ್ಷಮಿಸುತ್ತೇನೆ ಅಂತ ಹೇಳಿದರೆ ಆ ಕ್ಷಮೆಗೆ ಅರ್ಥವೇ ಇಲ್ಲ. ಕೈಲಾಗದವನು ಹೇಳಿದಂತೆ. ಆದರೆ ಬಲವುಳ್ಳವನು ಮನೋಶಕ್ತಿ, ಬುದ್ಧಿಶಕ್ತಿ, ಧೀಶಕ್ತಿ, ತಪೋಶಕ್ತಿ ಇವುಗಳನ್ನು ಉಳ್ಳವನು ಕ್ಷಮಾಗುಣವನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಪುರಾಣದ ಕಥೆಗಳಲ್ಲಿ ಈ ರೀತಿ ಶಕ್ತಿ ಪ್ರಯೋಗಗಳನ್ನು ಮಾಡುವುದರಲ್ಲಿಯೇ ನಿರರ್ಥಕವಾದ ಶಕ್ತಿಯ ದುರುಪಯೋಗಗಳನ್ನು ನಾವು ಹೇರಳವಾಗಿ ನೋಡಬಹುದು. ದೇವತಾದಿಗಳು ಮಹಾಶಕ್ತಿವಂತರು. ಆ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ಬಿಡುತ್ತಾರೆ. ಯಾರೇ ಆದರೂ ಅಷ್ಟೇ. ಶಕ್ತಿಯ ಮಹಿಮೆಯೇ ಆಗಿದೆ. ಮಾಯಾಶಕ್ತಿ ಇಹಲೋಕಕ್ಕೆ ಸೆಳೆಯುತ್ತಿರುತ್ತದೆ. ಆ ಶಕ್ತಿಯಿಂದ ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಈ ರೀತಿ ತಿಳಿದುಕೊಂಡು ಈ ಮಾಯಾಶಕ್ತಿಯು ಆತ್ಮನ ಆವರಣದಲ್ಲಿಯೇ ಆತ್ಮನನ್ನು ಆವರಿಸಿಕೊಂಡಿದೆ. ಅದನ್ನು ಮಾಯಾಶಕ್ತಿಯನ್ನು ಭಗವಂತನ ಕಾರುಣ್ಯದಿಂದ ಭೇದಿಸಿಬಿಟ್ಟರೆ, ಜ್ಞಾನದಿಂದ ಅಜ್ಞಾನವನ್ನು ಹೋಗಲಾಡಿಸಿಕೊಂಡರೆ ಅದು ನಮ್ಮ ಬುದ್ಧಿಯಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿಕೊಂಡಂತೆ. ವಸ್ತುತಃ ಆತ್ಮನ ಆವರಣದಲ್ಲಿರುವಂತಹ ಆ ಮಾಯೆ ನಿವಾರಣೆ ಆಗಿರುವುದಿಲ್ಲ. ಆ ಮಾಯಾಶಕ್ತಿ ಅಷ್ಟು ಸುಲಭವಾಗಿ ದಾಟಲಾಗುವುದಿಲ್ಲ. ಮಾಯಾಶಕ್ತಿಯ ಪರಿಚಯವಾಗಿ ಆ ಮಾಯೆಗೆ ನಾವು ಒಳಪಡಬಾರದೆಂಬ ಜಾಗೃತೆ ವಹಿಸಿದರೆ ಅದರಿಂದ ಅಜ್ಞಾನವು ತೊಲಗಿ ಹೋಗುವುದು. ಆದರೆ ಮಾಯಾಶಕ್ತಿ ತನ್ನ ಕೆಲಸವನ್ನು ಮಾಡಿಯೇ ತೀರುವುದು. ಆ ಮಾಯಾಶಕ್ತಿಯನ್ನು ವಿರೋಧಿಸಬೇಕು, ಅದನ್ನು ಗೆಲ್ಲಬೇಕು. ಆ ಶಕ್ತಿಯನ್ನು ಗೆಲ್ಲಲು ಅಷ್ಟು ಸುಲಭ ಸಾಧ್ಯವಿಲ್ಲ. ಮಾಯಾಶಕ್ತಿಯನ್ನು ಪ್ರಕೃತಿ ರೂಪವಾಗಿರುವಂಥದ್ದನ್ನು ದೇವತೆ ಎಂದು ಪೂಜಿಸಿ ಮನವೊಲಿಸಿ ಆರಾಧಿಸಿ ಒಲಿಸಿಕೊಳ್ಳಬೇಕು. ಶಕ್ತಿರೂಪಳಾದಂತಹ ಪಾರ್ವತಿಯು ಮಹಾಕಾಳಿಯಾಗಿ ಕ್ರೋಧಗೊಂಡಾಗ ಪರಶಿವನೇ ಬಾಲರೂಪನಾಗಿ ಮಾತೃವಾತ್ಸಲ್ಯವನ್ನು ಬೇಡಿದಂತಹ ಪುರಾಣದ ಕಥೆಯನ್ನು ಎಲ್ಲರೂ ಜ್ಞಾಪಿಸಿಕೊಳ್ಳಬಹುದು. ಮಹಾವಿಷ್ಣುವಿನ
ಆ ಮಹಾಮಾಯಾ ಶಕ್ತಿ ಪರಶಿವನ ಅರ್ಧಾಂಗಿ, ವಿಷ್ಣು ಸೋದರಿ, ಅಷ್ಟು ಸುಲಭವಾಗಿ ಗೆಲ್ಲಲಾಗುವುದಿಲ್ಲ. ಹೀಗೆ ಮಾಯೆಯ ಶಕ್ತಿಯನ್ನಾಗಲಿ ಪರಬ್ರಹ್ಮನನ್ನಾಗಲಿ ಮಹೇಶ್ವರನನ್ನಾಗಲಿ ಅರ್ಥ ಮಾಡಿಕೊಳ್ಳಬೇಕು. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ ಕ್ಷಮೀ ಕ್ಷಮಾವಂತನಾಗಿರ್ತಾನಪ್ಪ. ನನ್ನ ಒಂದು ಅಭಯಹಸ್ತ ಅವನಿಗಿರುತ್ತೆ, ನನ್ನ ಬೆಂಬಲ ಇರುತ್ತೆ, ನನ್ನ ಬಲ ಇರುತ್ತೆ ಅನ್ನೋ ಕಾರಣದಿಂದ ಅವನು ಉದ್ಧಟತನವನ್ನು ಮಾಡೋಕ್ಕೆ ಹೋಗೋದಿಲ್ಲಪ್ಪ, ಅವನ ಬಲವನ್ನು ಪ್ರಯೋಗ ಮಾಡುವುದಿಲ್ಲಪ್ಪ. ಅವನು ನನ್ನ ಮೇಲೆ ಬಿಟ್ಬಿಡ್ತಾನೆ, ಅವನು ಬಲಪ್ರಯೋಗವನ್ನು ಮಾಡುವುದಿಲ್ಲ. ಅಂಬರೀಷ ಮಹಾರಾಜನ ಕಥೆಯನ್ನು ಜ್ಞಾಪಿಸಿಕೊಳ್ಳಿ. ಅಂಬರೀಷನ ಮೇಲೆ ದೂರ್ವಾಸರು ಬಿಟ್ಟ ಒಂದು ಭೂತ ದೂರ್ವಾಸರನ್ನೇ ಅಟ್ಟಿಕೊಂಡು ಹೊರಟಾಗ ಮಹಾವಿಷ್ಣು ಚಕ್ರ ಆ ಭೂತವನ್ನು ನಾಶ ಮಾಡಿ ದೂರ್ವಾಸರನ್ನು ಅಟ್ಟಿಸಿಕೊಂಡು ಹೊರಡುತ್ತದೆ. ಅಲ್ಲಿ ಅಂಬರೀಷ ತನ್ನ ಬಲವನ್ನೇ ಯಾವುದನ್ನೂ ಪ್ರಯೋಗವನ್ನೇ ಮಾಡುವುದಿಲ್ಲ, ವಿಷ್ಣು ಭಕ್ತಿಯಲ್ಲಿ ನಿರತನಾಗಿದ್ದು ಬಿಡ್ತಾನೆ. ವಿಷ್ಣು ಚಕ್ರ ಧರ್ಮರಕ್ಷಕನಾಗಿ ಬಂದ್ಬಿಡುತ್ತೆ ಸುದರ್ಶನ. ಆ ಕಥೆಯನ್ನು ಜ್ಞಾಪಿಸಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಭಗವಂತನ ಬಲವೇ ಇದ್ದರೂ ನಿಜ ಭಕ್ತರು ಬಲಪ್ರಯೋಗವನ್ನು ಮಾಡುವುದಿಲ್ಲ, ಕ್ಷಮಾಗುಣವನ್ನು ಹೊಂದಿರುತ್ತಾರೆ. ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಕಾಕಾಸುರನನ್ನ ಕ್ಷಮಿಸಿದಂತೆ. ಇದು ಕ್ಷಮಾಗುಣ. ತಮ್ಮಲ್ಲಿ ಶಕ್ತಿ ಇದ್ದು ಇತರರನ್ನು ಹಾನಿ ಮಾಡಬಹುದು ಎಂದು ತಿಳಿದಿದ್ದಾಗ್ಯೂ ಅವರು ಮಾಡಿರುವ ಮಹಾಪರಾಧವನ್ನು ಕ್ಷಮಿಸುವುದಿದೆಯಲ್ಲ, ಅದು ನಿಜವಾದ ಕ್ಷಮಾಗುಣ. ಅಂತಹ ಕ್ಷಮಾಗುಣವುಳ್ಳವರಾಗಿರುತ್ತಾರಪ್ಪ, ಅಂತಹ ಭಕ್ತರು ನನಗೆ ತುಂಬ ಇಷ್ಟಪ್ಪ ಅಂತ ಪರಮಾತ್ಮ ಇಲ್ಲಿ ಸಮ ದುಃಖ ಸುಖ ಕ್ಷಮೀ ಎಂದು ವರ್ಣಿಸುತ್ತಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.